ಹೇಳ್ತಾ ಇದಾರೆ. ಅದ್ರಲ್ಲಿ ಸ್ವಾಮೀಜಿಯವರು ಮತ್ತೊಬ್ಬರು ಆಡಿಯೋದಲ್ಲಿ ಮಾತಾಡುವಂತ ನೋಡಿರ್ಬೋದು. ಇದಕ್ಕೆ ಒಂದು ಫೋಕಸ್ ಮಾಡಿರೋ ಶಾಸಕರು ಹಿಡಿಯುವಂತ ನೋಡಿದ್ರೆ ಅದನ್ನ ಕಪ್ ಚುಕ್ಕೆ ಈ ಬಿಜೆಪಿ ಅವ್ರ ಬಗ್ಗೆ ಆಪಾದನೆ ಮಾಡುವಂತದನ್ನ ಅದನ್ನ ಡೈವರ್ಟ್ ಮಾಡೋದ್ರ ಸಲುವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ನಾನು ಹೇಳ್ತೀನಿ, ಅದನ್ನ ಕಣ್ಣಾರೆ ನೋಡಿಲ್ಲ, ಅದನ್ನ ತನಿಖೆ ಮಾಡ್ಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಲಿ. ಯಾರೇ ತಪ್ಪಿದ ಕ್ರಮ ಕೈಗೊಳ್ಳಿ. ರೆಡ್ ಹ್ಯಾಂಡ್ ಅವ್ರು ತಗೊಂಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದಾರೆ. ಅವ್ರ ಕೈ ಆ ಪಾಕೆಟ್ ಅವ್ರ ಕೈಲಿ ಕೊಟ್ಟಿಲ್ಲ, ಯಾರೋ ಅದನ್ನ ಉದ್ದೇಶಪೂರ್ವಕವಾಗಿ ಮಾಡೋದು ಬೇರೆ ಕೊಟ್ಟು ಇವ್ರ ಮೇಲೆ ಹಾಕುವಂತ ಉದ್ದೇಶ ಮಾಡ್ತಿದ್ದಾರೆ. ದೀಪಕ ಪಾಕೆಟ್ ಏನ್ ನಡೀತಾನೆ ಅಂತ ನೋಡಿಲ್ಲ. ಅವ್ರು ತಪ್ಪಿದಷ್ಟು ಮಾಡಿದ್ರೆ ಮೇಲೆ ಶಿಕ್ಷೆ ಆಗ್ಲಿ. ಮಾಡ್ತಾ ಇದ್ವಿ, ಕಣಿ ಕಾಣಿಸ್ತಾ ಇದೆಯಲ್ಲ ಎಲ್ಲಾನು. ಈಗ 40% ಅದು ಆಪಾದನೆ, ಸುಳ್ಳು ಆಪಾದನೆ ಮಾಡಿ ಇವತ್ತು ಯಾವ ಬೇಕಾದ ಕಾಂಟ್ರಾಕ್ಟ್ ಕೇಳ್ತೀವಿ 60% ತನಕ ಅವ್ರದ್ದು ಕಮಿಷನ್ ನಡೆದಿದೆ. ಇವತ್ತು 30 ರಿಂದ 35 ಸಾವಿರ ಕೋಟಿ ರೂಪಾಯಿಗಳಷ್ಟು ಕಾಂಟ್ರಾಕ್ಟ್ ಬಿಲ್ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಯಾವ ಹೊಸ ಕೆಲಸ ಆಗ್ತಾ ಇಲ್ಲ. ಹಳೆ ಕೆಲಸ ಬಂದಾಗ, ಹಳೆ ಕೆಲಸದ ಬಿಲ್ ಬಂದಾಗ ಮುಂದೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದಾರೆ. ಈ ರೀತಿ ಸ್ವತಂತ್ರ ಸಿಕ್ಕ ಮೇಲೆ ಯಾವ ಸರ್ಕಾರಲ್ಲೂ ಇಷ್ಟೊಂದು ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಬಿಲ್ ಆಗಲಿ ಮತ್ತೊಂದು ಪೆಂಡಿಂಗ್ ಬಿಲ್ಗಳನ್ನು ಯಾವ್ದು ಇದ್ದವರೇ ಆಗಲಿ ಮತ್ತೊಬ್ಬರೇ ಆಗಲಿ ಅವ್ರ ಪಾರ್ಟಿಗೆ ಸಂಬಂಧಪಟ್ಟಂತದ್ದು ಅವ್ರು ಯಾರೇ ಆಗಿ ಅದನ್ನ 4 ಪಾರ್ಟಿ ನಡು ಅವ್ರ ಹೈಕಮಾಂಡ್ ನಿರ್ಧಾರ ಮಾಡಿ ಮತ್ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕೆ ಹೊರತು ದಿನನಿತ್ಯ ಜಗಾಡ್ಕೊಂಡು ನಮ್ಮ ರಾಜ್ಯವನ್ನು ಹಿಂತೊಳ್ಳುವಂತದ್ದಾಗಬಹುದು. ಅರ್ಧ ಇಲ್ಲ, ಈಗ 60% ಮುಗಿತು, 40% ಇದೆ. ಮುಂದಿನ 10% ಇಲೆಕ್ಷನ್ 3ರಲ್ಲಿ ಹೋಗ್ಬಿಡ್ತಾರೆ. ಅವ್ರು ಏನು ಮಾಡಿದ್ರು ಆ ಪಾರ್ಟಿ ಇಂಟರ್ನಲ್ ಮ್ಯಾಟರ್ ಅದು. ಅವ್ರು ಯುವಕರಿಗೆ ಕೊಡ್ಲಿ, ಸೀನಿಯರ್ ಕೊಡ್ಲಿ, ಅವ್ರು ಬಿಟ್ಕೊಟ್ಟಿದ್ರು. ಅದ್ರ ಬಗ್ಗೆ ಅವರು ಸ್ವತಂತ್ರ ಅವ್ರು ಯಾವ್ದಾದ್ರು ನಿರ್ಧಾರ ತಗೊಳ್ಳಿ. ನಮ್ಮ ಉದ್ದೇಶ ಏನು ಬಿಜೆಪಿಯಿಂದ ಹೇಳ್ಬೇಕಾಗಿರುವಂತದ್ದು, ಈ ನಿಮ್ ಖರ್ಚಾರದೊಳಗೆ ನಮ್ಮ ರಾಜ್ಯವನ್ನು ಹಿಂದೆ ಕಡಿಬೇಡಿ. ನಿಮ್ ಕಾಂಟ್ರಾಕ್ಟರ್ ಬಿಲ್ ಅನ್ನ ಕ್ರೋಢೀಕರಣ ಮಾಡಿ ಅದನ್ನ ಸೋರಿಕೆಗಳನ್ನು ತಡೆ ಹಿಡಿದು ಇಲ್ಲಿ ಯಾವ್ದು ಕಡಿಮೆ ಮನುಷ್ಯರಿಗೆ SC ST ಇರುವಂತ ಅನುದಾನಗಳನ್ನ ಡೈವರ್ಟ್ ಮಾಡ್ಕೊಂಡು ಅವರಿಗೆ ಯಾವುದೇ ರೀತಿಯಿಂದ ಅನುದಾನ ಸಿಗದೇನೆ ಅದನ್ನ ಬೇರೆ ಬೇರೆ ಬೆಳೆಗಳು ಬಳಸುವಂತ ಅವ್ರನ್ನ ಹಿಂದುಳಿದವನ್ನಾಗಿ ಮಾಡಕ್ ಹೋಗ್ಬೇಡ್ರಿ. ಅವೆಲ್ಲವನ್ನ ಗಮನ ಹರಿಸಿ. ಯಾಕಂದ್ರೆ ನಮ್ ಕಡೆ ಶಕ್ತಿಶಾಲಿ ಇದೆ. ಸಿದ್ದರಾಮಯ್ಯನ ಅಪ್ರಿಶಿಯೇಟ್ ಮಾಡ್ಬೇಕು. ಮೊದಲಿದ್ರಲ್ಲಿ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಅವಧಿಯಲ್ಲಿ ಅಂತ ಮುಖ್ಯಮಂತ್ರಿಗಳು ಎಲ್ಲಿ ಅವ್ರ ಶಕ್ತಿ ಇದೆ, ಅವ್ರು ಎಲ್ಲಿ ನಾಳೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅದರ ಸಲುವಾಗಿ ಅವರು ಸುಧಾರಣೆಯಾಗಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಕಡೆ ಗಮನಿಸಬೇಕು. ನಮ್ಗೆ ಏನ್ ಸಂಬಂಧ ಇಲ್ಲ. ಅದು ಇದ್ದವ್ರಿಗೆ ಮಾಡ್ಲಿ ಮತ್ತೊಬ್ಬರಿಗೆ ಮಾಡ್ಲಿ, ನಾವ್ ಯಾರು ಕೇಳೋದು. ಒಳ್ಳೆ ಬಜೆಟ್ ಕೊಡಿ, ನೀವು ನಮ್ಮ ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಹರಿಸಿ.